ಮುಡಾ ಹಗರಣದಲ್ಲಿ ಸಿಎಂ ಹಾಗೂ ಸಿಎಂ ಪತ್ನಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕುತಂತ್ರದಿಂದ ವಿಪಕ್ಷಗಳು ಸಿಎಂ ಹೆಸರಿಗೆ ಮಸಿ ಬಳಿತಿದ್ದಾರೆ. ಕೇಂದ್ರ ಸರ್ಕಾರದಿಂದಾನೇ ಈ ಕುತಂತ್ರ ಅಂತ ಸಚಿವ ತಿಮ್ಮಾಪುರ ಆರೋಪ ಮಾಡಿದ್ದಾರೆ. ಷಡ್ಯಂತ್ರ ಮಾಡ್ತಿರುವ ಬಿಜೆಪಿಗೆ ರಾಜ್ಯದ ಜನ ತಕ್ಕ ಪಾಠ ಕಲಿಸ್ತಾರೆ. ನಮ್ಮ ಸಿಎಂ ಯಾವ ಆರೋಪಕ್ಕೂ ಜಗ್ಗೋದಿಲ್ಲ, ಅವರು ಗಟ್ಟಿ ಇದ್ದಾರೆ. ಇದುವರೆಗೂ ಮೆಜಾರಿಟಿ ಇಲ್ಲದೆ ಕುದುರೆ ವ್ಯಾಪಾರದಿಂದ ಅಧಿಕಾರ ಮಾಡಿದ್ದಾರೆ ಬಿಜೆಪಿಯವರು. ಈ ಪ್ರಕರಣದಿಂದ ಸಿಎಂ ಅವರ ಧರ್ಮ ಪತ್ನಿಗೆ ಮುಜುಗರ ಆಗಿದೆ. ಹೀಗಾಗಿ ಆ ಸೈಟ್ಗಳನ್ನ ಹಿಂತಿರುಗಿಸಿದ್ದಾರೆ. ಅದು ತಪ್ಪಾ ಅಂತ ಆರ್.ಬಿ. ತಿಮ್ಮಾಪುರ ಪ್ರಶ್ನೆ ಮಾಡಿದ್ದಾರೆ. ಇಂಜೆಕ್ಷನ್ ಆಗಿಲ್ಲ. ಇಡಿ ಅವರು ಅದರೊಳಗೆ ಹೆಂಗೆ ಬಂದ್ರು ಅದೇ ಅರ್ಥ ಆಗ್ತಲ್ಲ. ಇದು ದೇಶದ ರಾಜಕಾರಣದಿಂದ ಏನೋ ಕುತಂತ್ರ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೆಸರಿಗೆ ಮಸಿ ಬೆಳಿಲಿಕ್ಕೆ ಕೇಂದ್ರ ಸರ್ಕಾರದವರು ಇಂಥ ಕುತಂತ್ರ ನಡೆಸ್ತಾ ಇದ್ದಾರೆ. ಈ ಕುತಂತ್ರ ನಡೆಯೋದಿಲ್ಲ. ಜನತೆ ನಮ್ಮ ಜೊತೆ ಇದ್ದಾರೆ. 136 ಜನ ಶಾಸಕರನ್ನು ಕಳಿಸಿ ಜನಬೆಂಬಲದಿಂದ ಗೆದ್ದಂಥ ಮುಖ್ಯಮಂತ್ರಿಗಳಿಗೆ ಷಡ್ಯಂತ್ರ ರಾಜಕಾರಣ ಮಾಡ್ತಕ್ಕಂಥ ಬಿಜೆಪಿ ಅವರಿಗೆ ಜನರು ತಕ್ಕ ಪಾಠ ಕಲಿಸ್ತಾರೆ. ಇದರಿಂದ ನಾವು ಭಯ ಪಡುವಂಥದ್ದೇನಿಲ್ಲ, ಭಯ ಪಡೋದಿಲ್ಲ. ಇವರು ಯಾವುದಕ್ಕೂ ಇಂಥ ಹೇಡಿ ಕೆಲಸದ ಏನು ಇವತ್ತು ಚಾಲೂ ಮಾಡ್ಯಾರಲ್ಲ, ಇದಕ್ಕೆ ಬಗ್ಗೋದಿಲ್ಲ. ನಮ್ಮ ಮುಖ್ಯಮಂತ್ರಿ ಗಟ್ಟಿದ್ದಾರೆ. 136 ಜನರ ಶಾಸಕರ ಬೆಂಬಲ ಇದೆ, ಹೈಕಮಾಂಡ್ ಬೆಂಬಲ ಇದೆ, ಜನರ ಆಶೀರ್ವಾದ ಇದೆ. ಇವತ್ತು ಯಾವತ್ತೂ ರಾಜಕಾರಣದಲ್ಲಿ ಇವ್ರಿಗೆ ಅವಕಾಶ ಕೊಟ್ಟಿಲ್ಲ. ಬಿಜೆಪಿ ಅವರಿಗೆ ಕರ್ನಾಟಕ ರಾಜ್ಯದ ಜನತೆ ಯಾವತ್ತೂ ಅಧಿಕಾರಕ್ಕೆ ಇವ್ರಿಗೆ ಅವಕಾಶ ಕೊಟ್ಟಿಲ್ಲ. ಹಿಂಬಾಗಿಲಿನಿಂದ ಬರಲಿಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮ ಶಾಸಕರನ್ನ ಖರೀದಿ ಮಾಡಬೇಕು, ಅದು ಇದು ಏನೊಂದು ದುರಾಲೋಚನೆ ಹಾಕ್ಕೊಂಡಿದ್ರು. ಆದರೆ ನಮ್ಮೆಲ್ಲ ಶಾಸಕರು ಭದ್ರತೆಯನ್ನು ತೋರಿಸಿದ್ರಿಂದ ನಾವು ಗಟ್ಟಿಯಾಗಿ ಕಾಂಗ್ರೆಸ್ ಜೊತೆ ಇರ್ತೀವಿ ಅಂತಕ್ಕಂಥದ್ದನ್ನ ಯಾವತ್ತು ಮನಗಂಡ್ರು ಅವತ್ತು ಮತ್ತೆ ಏನಾದರೂ ಮಾಡಿ ಪಕ್ಷಕ್ಕೆ ಸಿದ್ದರಾಮಯ್ಯಜಿ ಅವರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಫಲಿಸೋದಿಲ್ಲ, ಇದು ವಿಫಲತೆ ಒಂದು.